पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. 20 ml ತುಪ್ಪ, 20 ml ಎಣ್ಣೆ ಹಾಕೋಬೇಕು. ಹಾಕೊಂಡ ನಂತರ ನೆಕ್ಸ್ಟ್ ಸ್ವಲ್ಪ 4 ಲವಂಗ ಹಾಗೂ 4 ಚಕ್ಕೆ, 4 ಚಕ್ಕೆ 4 ಲವಂಗ ಹಾಕ್ಕೊಂಡು, ಚಕ್ಕೆ ಲವಂಗ ಹಾಕಿದ ನೆಕ್ಸ್ಟ್ ಪಲಾವ್ ಎಲೆ ಹಾಕೋದು. ಪಲಾವ್ ಎಲೆ ಹಾಕಿದ ಮೇಲೆ ಅದೆರಡು ಸ್ವಲ್ಪ ಬೆನೀತಿರಬೇಕಾದ್ರೆ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಹಸಿ ಖಾರ ಹಾಕೋಬೇಕು. ಸ್ವಲ್ಪ ಬಾಡಿಸ್ಕೊಂಡು ನಂತರ ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಪುದೀನ ಹಾಕೋಣ, ಹಸಿ ಪುದೀನ. ಇದು ಬೆನೀತಿರ್ಬೇಕಾದ್ರೆ ಸ್ವಲ್ಪ ಬಟಾಣಿ ಕಾಳು ಹಾಕಿ, ಸ್ವಲ್ಪ ಹಸಿ ಕಡಲೆ ಹಾಕಿ, ಶೇಂಗಾ ಹಾಗೂ ಸ್ವಲ್ಪ ಅಲಸಂದೆ ಕಾಳು ಹಾಗೂ ಹೆಸರುಬೇಳೆ ಹಾಗೂ ಮಡಕೆ ಕಾಳು ಎಲ್ಲ ಕಾಳುಗಳು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಉಪ್ಪೆಲ್ಲ ಯಾವಾಗ ಹಾಕೋದು ಬೇಡ, ಉಪ್ಪು ಆಮೇಲೆ ಹಾಕೋಣ. ಹಾಕಿ ಇದೆಲ್ಲ ಚೆನ್ನಾಗಿ ಬೆನೀಲಿ. ಓಕೆ, ಸ್ವಲ್ಪ ಹೆಸರುಬೇಳೆ ಹಾಕೋಣ. ಸ್ವಲ್ಪ ನೀಟಾಗಿ ಕಾಳೆಲ್ಲ ಬೆನೀಬೇಕು. ಓಕೆ, ಕಾಳೆಲ್ಲ ಬೆನೀತಿರ್ಬೇಕಾದ್ರೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಸಾಕು. ಮಸಾಲ ಇಟ್ಕೊಂಡಿರೋ ಮಸಾಲ ಹಾಕೋಬೇಕು. ಮಸಾಲ ಹಾಕೋದು ಸಾಕು ಅನಿಸುತ್ತೆ, ಇಷ್ಟು ಮಸಾಲ. ಸ್ವಲ್ಪ ಬೆನೀಲಿ. ಉಪ್ಪು ಇವಾಗ ಹಾಕೋದು ಬೇಡ, ಒಂದು ನಿಮಿಷ ಬೇಕಾದ್ರೆ ಸ್ವಲ್ಪ ಟೊಮಾಟೊ ಹಾಕೋಣ. ಓಕೆ, ಟೊಮಾಟೊ ಹಾಕ್ಕೊಂಡು ಸ್ವಲ್ಪ ಎಲ್ಲ ಬೆನೀಲಿ. ಉಪ್ಪು ಇವಾಗ ಹಾಕೋದು ಬೇಡ, ಉಪ್ಪು ಲಾಸ್ಟಿಗೆ ಹಾಕೋಣ. ಯಾಕಂದರೆ ಕಾಳೆಲ್ಲ ಬೆನಿಬೇಕು, ಹಾಗಾಗಿ ಉಪ್ಪೆಲ್ಲ ಇವಾಗ ಹಾಕೋದು. ಉಪ್ಪು ಹಾಕಿದರೆ ಈಗ ಹೆಸರುಬೇಳೆ ಅದು ಯಾವುದು ಬೆನೆಯಲ್ಲ. ಕುದೀತಾ ಇದೆ, ಇವಾಗ ನೀರು ಹಾಕೋಣ. ಈ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1/2 ನೀರು ಸಾಕು. ಯಾಕಂದರೆ ಆಲ್ರೆಡಿ ಅಕ್ಕಿ ನೆನ್ಸಕ್ಕೆ ಹಾಕಿರೋದ್ರಿಂದ 20 to 30 ಮಿನಿಟ್ಸ್ ಅಕ್ಕಿ ನೆನ್ಸಕ್ಕೆ ಹಾಕಿರೋದ್ರಿಂದ 1/2 ಗ್ಲಾಸ್ ನೀರು ಸಾಕಷ್ಟೇ. 1 ಹಾಕಿದ್ದೇನೆ, ಈಗಿನ ಅರ್ಧ ಇವಾಗ 1 ಹಾಕಿದ್ದೇನೆ, ಈಗ ಅರ್ಧ ಇದೆ, ಅರ್ಧ ಹಾಕೊಳ್ತೀನಿ. ಓಕೆ, ಇದು ಕುದೀಲಿ. ಇದು ಓಕೆ, ಮಸಾಲ ಎಲ್ಲ ಇದಾಗಿದೆ. ಇವಾಗ ನೀರೆಲ್ಲ ಕಾದಿದೆ, ಇವಾಗ ಅಕ್ಕಿ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಅಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಬೇಕು. 1 ನಿಮಿಷ. ಎಲ್ಲ ಹಾಕಿ ತಿರ್ಸ್ಕೋಬೇಕು. ಇವಾಗ ಅಕ್ಕಿ ಎಲ್ಲ ಹಾಕಿದೆ, ಮಸಾಲೆ ಎಲ್ಲ ಹೊಂದ್ಕೊಂಡಾಗ ನೀಟಾಗಿ ಈ ಥರ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದರೆ ರೈಸ್ ಆಗುತ್ತೆ ಇವಾಗ. ಓಕೆ, ಲಿಡ್ ಕ್ಲೋಸ್ ಮಾಡಿ. ಓಕೆ, ಬೆನೀತಾ ಇದೆ, ಇನ್ನೊಂದು ಸ್ವಲ್ಪ ಬೆನಿಬೇಕು. ಇನ್ನೊಂದು ಸ್ವಲ್ಪ ಬೆನೀಲಿ. ಅರ್ಧ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೊಂದ್ಸಲ ಲಿಡ್ ಕ್ಲೋಸ್ ಮಾಡಿ. ಇವಾಗೆಲ್ಲ ಮಸಾಲ ಎಲ್ಲ ಒಂದೇ ಕಡೆ ಆಗಿಬಿಡುತ್ತಲ್ಲ, ಹಂಗಾಗಿ 2 ಸಲ ತೆಗೆದು ತಿರ್ಸ್ಬೇಕು. ಇಲ್ಲಾಂದರೆ ಇದು ಕಾಳು ಮಸಾಲ ಎಲ್ಲ ಕೆಳಗೆ ಬಂದುಬಿಡ್ತೈತೆ, ಹಾಗಾಗಿ 2 ಸಲ ತಿರ್ಸ್ಬೇಕಷ್ಟೆ. ಇದು ತುಂಬ ಹೆಲ್ದಿ ಆಗಿರುವಂಥ ಫುಡ್ ಇದು. ಓಕೆ, ಇದರಲ್ಲಿ ಎಲ್ಲ ಸ್ಪ್ರೌಟ್ಸ್ ಇದೆ, ಎಲ್ಲ ಮೊಳಕೆ ಕಾಳು ಬಂದಿರುವಂಥ ಎಲ್ಲ ಮೊಳಕೆ ಕಾಳು ಹಾಕಿ ಮಾಡಿರುವಂಥದ್ದು. ಬಟಾಣಿ, ಶೇಂಗಾ, ಹಸಿಗಡಲೆ, ಹೆಸರುಬೇಳೆ, ಮಡಕೆ ಕಾಳು, ರಾಜ್ಮಾ, ಅಲಸಂದೆ ಕಾಳು ಎಲ್ಲ ಹಾಕಿ ಮಾಡಿರುವಂಥದ್ದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗೆ ಈ ಥರ ಅಭ್ಯಾಸ ಮಾಡಿಸಿ, ಹೆಲ್ದಿ ಫುಡ್ ಇದು. Please like, share, comment, subscribe. Thanks for watching my channel.